ಹಾಯ್ ಹಲೋ ಎವ್ರಿವಾನ್, ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ಸೊ ಇದು ಲಾಸ್ಟ್ ಡೇ ದೀಪಾವಳಿ ವ್ಲಾಗನ್ನು ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ. ಸೊ ಇದು ನಿನ್ನೆ ರಾತ್ರಿ ನಾವು ಮಾಡಿರೋದು. ಇವತ್ತು ಇಲ್ಲಿ ಸ್ವಲ್ಪ ಚೇಂಜಸ್ ಮಾಡಬೇಕು ಅಂತ ಇದ್ದೀವಿ, ನೋಡೋಣ ಯಾವ ಥರ ಆಗುತ್ತೆ ಅಂತ. ಸೊ ನಮ್ಮ ಬೆಕ್ಕುಗಳಿಂದ ಹಾರಿ ಈ ಕಡೆ ಬರುತ್ತವೆ, ನೋಡೋಣ ಇವತ್ತು ಯಾವ ಥರ ಹೇಗೆ ಮಾಡೋದು ಅಂತ. ಹೊಸ್ತಿಲಿಗೆ ರಂಗೋಲಿ ಹಾಕಿದ್ದು ನಿಶಾ ಇವತ್ತು. ಎವ್ರಿವಾನ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಸೊ ಇವಾಗ 1:30 ಕಳೆದಿದೆ. ಐ ಥಿಂಕ್ 2 ಗಂಟೆ ಆಗ್ತಾ ಇದೆ ಅಂತ ಅನಿಸುತ್ತೆ. ನಾವು ಇನ್ನೂ ಊಟ ಮಾಡಬೇಕಷ್ಟೇ, ಮಾಡಿಲ್ಲ. ಬೆಳಿಗ್ಗೆ ನಾನು ಪಲಾವ್ ಮಾಡಿದ್ದೆ, ಅದನ್ನೇ ಇವಾಗ ತಿನ್ನಬೇಕು ಅಂತ ಇದ್ದೀವಿ. ಇವರು ಇರಲಿಲ್ಲ, ಬೆಳಿಗ್ಗೆ ಬೇಗ ಹೋಗಿದ್ರು ಗಾಡಿ ಪೂಜೆ ಮಾಡೋದಕ್ಕೆ. ಇವಾಗ ಬಂದರು ಅಷ್ಟೇ. ಹಾಗೆ ನಾನು ನಿಮಗೆ ಇಂದಿನ ವ್ಲಾಗಲ್ಲಿ ಹೇಳಿದ್ದೆ, ನಾನು ಚೆಟ್ಟಿನಾಡ್ ಬಿರಿಯಾನಿ ಮಾಡಬೇಕಾದ್ರೆ ನಿಮ್ಗೆ ತೋರಿಸ್ತೀನಿ ಅಂತ. ಅಂದರೆ ಇನ್ಸ್ಟೆಂಟಾಗಿ ಸಿಗುತ್ತೆ ಅಂಗಡಿಗಳಲ್ಲಿ, ತುಂಬ ಬೇಗ ಆಗುತ್ತೆ. ಸೊ ನಾನು ಇವರಲ್ಲಿ ಹೇಳಿದ್ದೆ ಬರಬೇಕಾದ್ರೆ ಚೆಟ್ಟಿನಾಡಿ ಬಿರಿಯಾನಿ ತೊಗೊಂಡು ಬನ್ನಿ ಅಂತ. ಸೊ ಇವರು ಚೆಟ್ಟಿನಾಡು ಬಿರಿಯಾನಿ ಅಂತಂದರೆ ಅದು ತೊಗೊಂಡು ಬಂದಿದ್ದಾರೆ, ಬಟ್ ಅದು ಬೇರೆ ಕಂಪ್ನಿದೆ ಹೇಳ್ತಾರಲ್ವ. ಸೊ ಅದು ನಾನು ಮೊನ್ನೆ ಮಾಡಿದ್ದು ಅದು ತುಂಬ ಚೆನ್ನಾಗಿತ್ತು. ಇವಾಗ ಇದು ಟ್ರೈ ಮಾಡೋಣ, ಹೊಸತ್ತು, ನಾನು ಇಲ್ಲಿವರೆಗೂ ಟ್ರೈ ಮಾಡಿಲ್ಲ ಇದು. ಆ್ಯಂಡ್ ಅದರ ಅಕ್ಕಿ ಕೂಡ ತುಂಬ ಸಣ್ಣದಿದೆ, ನೋಡೋಣ ಹೇಗಾಗುತ್ತೆ ಅಂತ. ನಿಶಾ ಅಂದಿದ್ಲು ಸ್ಪೈಸಿ ಬೇಡ ಅಂತ, ಬಟ್ ಇವಾಗ ಇವ್ರೇನು ತೊಗೊಂಡು ಬಂದಿದ್ದಾರೆ ನೋಡಿ, ಅದು ಸ್ಪೈಸಿಯೇ ಇದೆ. ನನ್ನ ಗಂಡನಿಗೆ ಸ್ಪೈಸಿ ತುಂಬ ಇಷ್ಟ. ಹಾಗೆ ಗೊತ್ತೇ ಇದೆ ಅಲ್ವಾ, ಗಂಡಸರು ಎಲ್ಲ ಓದೋದಕ್ಕೆಲ್ಲ ಹೋಗೋದಿಲ್ಲ, ಅಷ್ಟೊಂದು ಟೈಮ್ ಅವರಲ್ಲಿ ಇರೋದಿಲ್ಲ. ನಾವಾದರೆ ಆರಾಮಾಗಿ ನೋಡ್ತೀವಲ್ವ, ಎಲ್ಲ ಇಂಗ್ರೀಡಿಯೆಂಟ್ ಇದೆಯೋ ಹೇಗಿದೆ ಅಂತೆಲ್ಲ ಹೇಳ್ಬಿಟ್ಟು ಇವಾಗ ತೊಗೊಂಡು ಬಂದಿದ್ದಾರೆ. ಸೊ ನೋಡೋಣ. ವಾಪಸ್ ಇವಾಗ ಹೋದರು. ನಮ್ಮ ಇಲ್ಲಿದ್ದಾಳಲ್ಲ ಇವಳು ನಿಶಾ, ಇವಳಿಗೆ ಐಸ್ ಕ್ರೀಮ್ ಬೇಕಂತೆ. ದೀಪಾವಳಿ ಈಚೆ ಕಾಣೋದಿಲ್ಲ ನನ್ನ ಮುಖ. ದೀಪಾವಳಿ ಎಲ್ಲ ಐಸ್ ಕ್ರೀಮ್ ಬೇಕು ಅಂತ. ಇವತ್ತು ಲಾಸ್ಟ್ ಅಲ್ವಾ, ಹಾಗಾಗಿ ನೋಡಿ ಅವಳ ಬಟ್ಟೆ ಮತ್ತು ಅವಳ ಬ್ಯಾಗ್ ಎರಡು ಮ್ಯಾಚ್ ಆಗ್ತಾ ಇದೆ. ಇಲ್ಲಿ ನೋಡಿ ಏನೋ ಮಾಡ್ತಾ ಇದ್ಲು ಇವಾಗ. ಆ್ಯಂಡ್ ನಾವು ಆಗ ಎಲ್ಲ ಇಟ್ಟದ್ದು ನೋಡಿ ಹಾಗೆ ಇದೆ. ಸೊ ಇದು ಇವತ್ತು ಸಂಜೆ ಇದನ್ನು ಯೂಸ್ ಮಾಡಬೇಕು ಅಂತ ಇದ್ದೀವಿ. ಹಾಗೆ ಇದೆ ನೋಡಿ. ಬೆಳಿಗ್ಗೆ ನಾನು ಗುಡಿಸಿ ಎಲ್ಲ ಆಗಿದೆ, ಆವಾಗಲೇ ಗುಡಿಸಿದ್ದೀನಿ, ಬೆಳಿಗ್ಗೆ ಬೇಗ ಗುಡಿಸಿದ್ದೀನಿ. ಇವತ್ತು ಬೇಗ ಏನಿದೆ ನೋಡಿ, ರಂಗೋಲಿ ಎಲ್ಲ ಏನಿದೆ ನೋಡಿ, ಅದು ಕೂಡ ಬೇಗ ಮಾಡಬೇಕು ಅಂತ ಇದ್ದೀನಿ. ಇಲ್ಲಾಂದರೆ ಮತ್ತೆ ಸ್ವಲ್ಪ ಲೇಟ್ ಆದರೆ ಕಷ್ಟ ಆಗುತ್ತೆ. ತಗೊಳ್ಳಿ, ಅಲ್ಲಿ ಬಿದ್ದಿತ್ತು, ಯಾಕೆ ಅದನ್ನು ಬಿಸಿಡಿದ್ದು ನೋಡಿ ನೋಡಿ ನೋಡಿ. ಇದು ನಾನು ಮೊನ್ನೆ ತೊಗೊಂಡದಷ್ಟೇ. ಇದು ಇವಳ ಪೌಚಲ್ಲಿತ್ತು ನೋಡಿ. ನನ್ನ ಪೌಚಲ್ಲಿ ಅಲ್ಲ, ಅದು ಬಿದ್ದಿತ್ತು ಅಲ್ಲಿ ಬಿದ್ದಿತ್ತಾ? ಓಕೆ. ಸೊ ಇದು ಸ್ಪಿನ್ಸ್ ನಾನು ನಿಮಗೆ ಆಲ್ರೆಡಿ ತೋರಿಸ್ತೀನಿ, ಚೆನ್ನಾಗಿರುತ್ತೆ, ಚೆನ್ನಾಗಿ ಬ್ಲೆಂಡ್ ಆಗುತ್ತೆ. ಹಾಗಾಗಿ ನೋಡಿ ಇವ್ರು ತೊಗೊಂಡು ಬಂದದ್ದು ಇದು. ನಾವು ಮೊನ್ನೆ ತೊಗೊಂಡು ಬಂದಿದ್ವಿ, ಅದು ಈ ಕಂಪ್ನಿದಲ್ಲ, ಬೋನ್ ಅವ್ರದ್ದಲ್ಲ. ಇದರಲ್ಲಿ ಬರೆದರೆ ಕ್ವಿಕ್ ಮೀಲ್ ಅಂತ ಹೇಳಿಬಿಟ್ಟು 30 ಮಿನಿಟ್ಸ್ ಸಾಕಾಗುತ್ತೆ ಅಂತ. ಅದಕ್ಕೆ 30 ಮಿನಿಟ್ಸ್ ಕೂಡ ಬೇಡ. ಮೊನ್ನೆ ಇವ್ರು ತೊಗೊಂಡು ಬಂದದ್ದು ಚೆನ್ನಾಗಿತ್ತು. ಸೊ ಇದು ನೋಡಿದರೆ ಅಕ್ಕಿ ಏನಿದೆ ನೋಡಿ, ತುಂಬ ಸಣ್ಣದು. ಇದು ಸೋನಾ ಮಸೂರಿ ಥರ ಕಾಣುತ್ತೆ ನನಗೆ. ಹೌದು, ಅದೇ ಥರ ಕಾಣುತ್ತೆ. ಅದರೊಳಗಡೆ ಈ ಥರ ಮಸಾಲ ಅದು ಈ ಥರ ಬರೋದಿಲ್ಲ. ಐ ಥಿಂಕ್ ಇದು ತುಂಬ ಡ್ರೈ ಅಂತ ಅನಿಸುತ್ತೆ. ಸೊ ನೋಡೋಣ ಹೇಗಾಗುತ್ತೆ, ಟ್ರೈ ಮಾಡಿ ಮತ್ತೆ ನಾನು ನಿಮಗೆ ತೋರಿಸ್ತೀನಿ ಹೇಗಾಗುತ್ತೆ ಅಂತ ಹೇಳಿಬಿಟ್ಟು. ಸೊ ನನ್ನ ಅಮ್ಮ ಹೇಳಿಲ್ಲ ತೋರಿಸಿದ್ರಲ್ಲ ನನ್ನ ರೂಮ್, ಅದನ್ನು ಕ್ಲೀನ್ ಮಾಡಬೇಕು. ತುಂಬ ಮೆಸ್ಸಿ ಆಗಿದೆ, ಬರೀ ಪೇಪರ್ಗಳು ಆಚೆ ಈಚೆ ಇದೆ. ಅದನ್ನು ಈಗ ನಾನು ಕ್ಲೀನ್ ಮಾಡ್ತಾನೆ ತೋರಿಸ್ತೇನೆ. ಆದರೆ ತೋರಿಸ್ತೇನೆ, ಇಲ್ಲಾದರೆ ತೋರಿಸ್ತಿಲ್ಲ. ಸೊ ಬಾಯ್ ಬಾಯ್. ನೋಡಿ ನಿಶಾಳಿಗೆ ಇದು ಐಸ್ ಕ್ರೀಮ್ ಏನಿದೆ ನೋಡಿ ತುಂಬ ಇಷ್ಟ. ಟ್ರಿಪಲ್ ಬಾರ್ ನೋಡಿ 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 ಇಲ್ಲಿ ತಿನ್ನೋದು ನೋಡಿ, ನೋಡಿ ತುಂಬ ಇಷ್ಟ ಇದು. ಸೊ ಹಲೋ, ಇದು ನನ್ನ DIY XOX. ಸೊ ನಾನು ಮೊನ್ನೆ ಕೂಡ ಮಾಡಿದ್ದೆ, ಅದು ಹರಿದೋಯ್ತು. ಯಾಕಂದರೆ ಫ್ಲಫಿ ಗೊತ್ತಿದೆಯಲ್ಲ ಅವಳಿಗೆ ಸ್ಕ್ರ್ಯಾಚ್ ಮಾಡೋದಂತ ತುಂಬ ಇಷ್ಟ ಅಂತ. ಸೊ ಅದು ಹರಿದೋಯ್ತು, ನನಗೆ ತುಂಬ ಬೇಜಾರಾಯಿತು. ಮತ್ತು ಏನು ಮಾಡೋದು, ಬೆಕ್ಕಲ್ಲ. ಸೊ ನಾನು ಇನ್ನೊಂದು ಮಾಡಿದ್ದೆ ನೋಡಿ, ಅದೇ ಕಾರ್ಡ್ಬೋರ್ಡಲ್ಲಿ ನಾನು ಇದನ್ನು ಅಂಟಿಸಿದೆ. ತುಂಬ ಚೆಂದಿದೆ. X ಟೀಮ್ ಮತ್ತು O ಟೀಮ್. ಸೊ O ಟೀಮಲ್ಲಿ ಬರೀ ಏನು ಫೇಸಸ್ ಚಿತ್ರ ಮಾಡಿಸಿದೆ. ಇದರಲ್ಲಿ ನಾನು ಹಾರ್ಟ್ ಮಾಡಿದ್ದು X ಟೀಮಲ್ಲಿ. ಸೊ ಇದು ಪಾಯಿಂಟ್, ಇದರಲ್ಲಿ ನಾವು ಪೆನ್ನಲ್ಲಿ ಬರಿಬೋದು ಮತ್ತು ಉಜ್ಬೋದು.
ದೀಪ ಇವಾಗ ಇವರು ಇಡ್ತಾ ಇದ್ದಾರೆ. ಹೀಗೆ ಹೊರಗಡೆ ತುಂಬ ಜೋರಾಗಿ ಮಳೆ ಬರ್ತಾ ಉಂಟು. ಸೊ ಏನೂ ಆಗಲಿಲ್ಲ ನಮ್ಮದು. ಹಾಯ್ ಹಲೋ. ಸೊ ನಾನು ಈ ಥರ ಹೊರಡಿದ್ದೀನಿ ಇವತ್ತು. ಆ್ಯಂಡ್ ಲೈಟ್ ಹೋಗಿತ್ತು, ಇವಾಗ ವಾಪಸ್ ಹೋಗ್ತದಾ ಅಂತ ಅನಿಸುತ್ತೆ ನನಗೆ. ಲೈಟ್ ಚೇಂಜ್ ಮಾಡುವ. ಸೊ ಇವಾಗ ನಾನು ಈ ಥರ ಹೊಡೆದಿದ್ದೀನಿ. ನನಗೆ ಇನ್ನೂ ರಂಗೋಲಿ ಎಲ್ಲ ಇನ್ನೂ ಬಿಡಿಸ್ಬೇಕಷ್ಟೇ, ಬೇಗ ಬೇಗ ಬಿಡಿಸ್ತೀನಿ. ಇಲ್ಲಿ ಒಳಗಡೆ ಏನಿದೆ ನೋಡಿ ಅದನ್ನು ಬಿಡಿಸ್ಬೇಕು ಅಂತ ಇದ್ದೀನಿ. ಆ್ಯಂಡ್ ಇವಳು ಇಲ್ಲಿದ್ದಾಳೆ ನೋಡಿ, ಇಲ್ಲಿ ಎಲ್ಲ ಇಟ್ಕೊಂಡು ಬಂದಿದ್ದಾಳೆ. ಮೇಕಪ್ ಇದೆಲ್ಲ ಸೆಟ್ ನೋಡಿ, ಚಂದ ಕಾಣ್ತಾ ಇದ್ದಾಳೆ. ಅವಳೇ ಮಾಡ್ತಾ ಇದ್ದಾಳೆ, ಅವಳಿಗೆ ಗೊತ್ತುಂಟು ಮಾಡಲಿಕ್ಕೆ, ಮಾಡ್ತಾಳೆ ಬಿಡಿ. ಅವಳಿಗೆ ಮತ್ತು ಅವಳ ತಂದೆಗೆ ಸ್ವಲ್ಪ ಕಿಟಿಪಿಟಿ ಆಯಿತು. ಕಿಟಿಪಿಟಿ ಯಾಕೆ ಅಂತಂದರೆ ದೀಪ ಇಡೋದ್ರಲ್ಲಿ ಕಿಟಿಪಿಟಿ. ಅದರಲ್ಲಿ ನಾನು ಕೂಡ ಸ್ವಲ್ಪ ಅವಳಿಗೆ ಬೈದೆ, ಅವ್ರಿಗೆ ಕೂಡ ಬೈದೆ. ಅವಳು ಏನು ಹೇಳೋದು ಅಂತಂದರೆ ಹೊರಗಡೆ ಇಡ್ತಾ ಬರೋಣ ಮತ್ತು ಹಾಕ್ತಾ ಬರೋಣ ಅಂತ. ಹಾಗೆ ಮಾಡಿದರೆ ಏನಾಗ್ತದೆ ಅಂತಂದರೆ ಮಳೆಗೆ ನಾವೆಷ್ಟು ಇಡ್ತಾ ಬರ್ತೀವಿ ನೋಡಿ ಅದಾಗೆ ಹಾರೋಗ್ತದೆ ದೀಪ ಎಲ್ಲ. ಅದಕ್ಕೆ ಇವರು ಎಂತ ಹೇಳ್ತಾ ಇದ್ದಾರೆ ಅಂತಂದರೆ ಎಲ್ಲೇ ಎಲ್ಲ ಇಟ್ಟು ಹೋಗುವ ಅಂತ. ಅದು ಇವಳಿಗೆ ಆಗ್ತಾ ಹೋಗಿಲ್ಲ, ಮಳೆ ಬೇರೆ ಬರ್ತಾ ಉಂಟು ಇಲ್ಲಿ. ಈ ವರ್ಷದ ದೀಪಾವಳಿ ಏನಿದೆ ನೋಡಿ, ಐ ಥಿಂಕ್ ಎಲ್ರಿಗೂ ತುಂಬಾ ಏನು ಹೇಳ್ತಾರೆ ಪ್ರಾಬ್ಲಮ್ ತಂದು ಕೊಟ್ಟಿರ್ಬೋದು. ಬಿಕಾಸ್ ಯಾರಿಗೂ ಕೂಡ ನಾವು ಇವತ್ತು ಇದು ಸುಸುರು ಕಡ್ಡಿ ಹೇಳ್ತಾರಲ್ವ, ಅದಕ್ಕೇನು ಬೇರೆ ಏನು ಹೇಳ್ತಾರೆ ಗೊತ್ತಿಲ್ಲ. ನಮ್ಮ ಮಂಗಳೂರು ಸೈಡಲ್ಲಿ ಹೇಳೋದು ಅದಕ್ಕೆ ಸುಸುರು ಕಡ್ಡಿ ಅಂತ. ಕಡ್ಡಿ ಏನು ಬರುತ್ತೆ ನೋಡಿ ಅದು. ಆಮೇಲೆ ಇನ್ನೊಂದು ನಾವು ಹೇಳೋದು ಬರ್ಸ ಅಂತ, ಅಂತಂದರೆ ಮಳೆ ಥರನೇ ಇರುತ್ತೆ. ಅದಕ್ಕೆ ಕನ್ನಡದಲ್ಲಿ ಏನು ಹೇಳ್ತಾರೆ ನನಗೆ ಗೊತ್ತಿಲ್ಲ. ಸೊ ಅದು ಕೂಡ ತಂದಿದ್ದಾರೆ, ನೋಡ್ಬೇಕು ಅದನ್ನ ಎಲ್ಲಿ ಬಿಡೋದು, ಯಾವಾಗ ಬಿಡೋದು ಅಂತ. ಸೊ ವೆದರಲ್ಲಿ ನಾನು ಚೆಕ್ ಮಾಡಿದೆ. ವೆದರಲ್ಲಿ ಚೆಕ್ ಮಾಡಿದಾಗ ಹೇಳ್ತಾ ಉಂಟು 8 ಗಂಟೆ ತನಕ ಮಳೆ ಸಿಕ್ಕಾಪಟ್ಟೆ ಇದೆ ಅಂತ. ನೋಡೋಣ. ಅದಕ್ಕಿಂತ ಮುಂಚೆ ಒಳಗಡೆ ಏನಿದೆ ನೋಡಿ ರಂಗೋಲಿ, ಅದನ್ನು ಬಿಡಿಸ್ಬೇಕು ಅಂತ ಇದ್ದೀನಿ. ಆಮೇಲೆ ಹೊರಗಡೆದು ಒಂದು ನಿಶೆ ಬಿಡಿಸ್ತೇನೆ ಅಂತ ಹೇಳಿದಾಳೆ. ನೋಡೋಣ ಹೇಗೆ ಬಿಡಿಸ್ತಾಳೆ ಗೊತ್ತಿಲ್ಲ. ಬಿಡಿಸಿದ ನಂತರ ನಿಮ್ಮ ಜೊತೆ ಶೇರ್ ಮಾಡ್ತೀನಿ. ಹಾಗೆ ನಾನು ಕೂಡ ಬಿಡಿಸ್ತೀನಿ, ಅದನ್ನು ಕೂಡ ನಿಮ್ಮ ಜೊತೆ ಶೇರ್ ಮಾಡ್ತೀನಿ. ಬಿಕಾಸ್ ಮೊನ್ನೆ ಏನಿದೆ ನೋಡಿ ಫಸ್ಟ್ ಡೇ ದೀಪಾವಳಿ ಏನಿತ್ತು ನೋಡಿ, ಆವಾಗ ನಮಗೆ ಪ್ರಾಪರಾಗಿ ಮಾಡಲಿಕ್ಕೇ ಆಗಿರಲಿಲ್ಲ. ಸೊ ನಿನ್ನೆ ಚೆನ್ನಾಗಿ ಯುಟಿಲೈಸ್ ಮಾಡಿದ್ವಿ. ಅವಳು ಮಾಡಿದ್ಲು, ಅವಳು ಮಾಡಿಲ್ಲ ಅಂತ ಅನಿಸುತ್ತೆ. ಅವಳು ಮಾಡಿದ್ದಾಳೆ. ಅವಳು ಇಲ್ಲಿ ಒಳಗಡೆ ಏನಿದೆ ನೋಡಿ ಅದಕ್ಕೆ ಹೆಲ್ಪ್ ಮಾಡಿದ್ಲು. ನಾನು ಹೊರಗಡೆ ಮಾಡಿದ್ದೆ, ಅದು ನಾನು ನಿಮ್ಮ ಜೊತೆ ಶೇರ್ ಮಾಡಿದೆ. ಇವತ್ತು ಫೈನಲ್ ಲಾಸ್ಟ್ ದೀಪಾವಳಿ. ಸೊ ಹಾಗೆ ಚೆನ್ನಾಗಿ ಸೆಲೆಬ್ರೇಟ್ ಮಾಡೋಣ ಅಂತ. ಬಿಕಾಸ್ ಏನು ಗೊತ್ತಾ, ದಿನಾಲೂ ಬರೋದಿಲ್ಲ ಹಬ್ಬ ಅಲ್ವಾ, ವರ್ಷಕ್ಕೊಮ್ಮೆ ಬರೋದು. ಅದನ್ನ ತುಂಬ ಚೆನ್ನಾಗಿ ಆಚರಿಸಬೇಕು, ಅದೇ ಒಂದು ಉದ್ದೇಶ, ಬೇರೆ ಏನೂ ಇಲ್ಲ. ಸೊ ಬನ್ನಿ ನೋಡೋಣ ಇವತ್ತಿನ ದಿನ ಅಲ್ಲ, ಇವತ್ತು ದೀಪಾವಳಿ ನಾವು ಹೇಗೆ ಆಚರಿಸ್ತೀವಿ ಅಂತ ನೋಡೋಣ. ನೋಡಿ ಇದು ಈ ಥರ ಮಾಡಿದ್ದೇನೆ, ಇನ್ನೂ ಕಂಪ್ಲೀಟ್ ಆಗಬೇಕಷ್ಟೇ. ಇಲ್ಲೊಂದು ದೀಪ ಇಡಬೇಕು ಅಂತ ಇದ್ದೀನಿ, ನೋಡೋಣ. ನೋಡಿ ನಿಶಾ ಎಷ್ಟು ಚೆನ್ನಾಗಿ ಕಾಣ್ತಾ ಇದ್ದಾಳೆ. ಇದು ಅವಳದು ಔಟ್ಫಿಟ್ ನೋಡಿ, ತುಂಬ ಚೆನ್ನಾಗಿದೆ ಇದು ಔಟ್ಫಿಟ್. ಅವಳು ಇದು ಹಾಕಲಿಲ್ಲ, ಬಿಂದಿ ಹಾಕಲಿಲ್ಲ, ಬಟ್ ಶಿ ಈಸ್ ಲುಕಿಂಗ್ ಸೋ ಪ್ರಿಟಿ. ಇದು ನಾನೇ ಮಾಡಿದ್ದು ಮೇಕಪ್ ಎಲ್ಲ, ಐಲೈನರ್ ಎಲ್ಲ ಅಮ್ಮ ಹಾಕಿದ್ದು. ಅವಳು ಇವಾಗ ಬಿಂದಿ ಇಡ್ತಾ ಇದ್ದಾಳೆ, ಗ್ರೀನ್ ಕಲರ್. ಕಾಣ್ತಾ ಇಲ್ಲ ನೋಡಿ, ಇಲ್ಲಿ ತೋರಿಸು. ನೋಡು. ಸರಿ ಆಯಿತು ಸಾಕು. ನೋಡಿ ಅದರ ಬ್ಯಾಗ್ ಕೂಡ ಇದೆ, ಅವಳ ಕೈ ಹಿಡ್ಕೊಂಡಿದ್ದಾಳೆ ನೋಡಿ. ಇದು ಅವಳ ತಂದೆ ಚಾಯ್ಸ್. ಅದನ್ನು ಕ್ರಾಸ್ ಹಾಕ್ಲಿಕ್ಕೆ ನಿಜವಾಗಿ ತುಂಬ ಸ್ಮಾಲ್ ಬ್ಯಾಗ್. ನೋಡಿ ಮೇಕಪ್ ಇದು ನೋಡಿ, ನನ್ನ ಮಗಳು ಎಲ್ಲ ತಂದು ಇಲ್ಲಿ ಇಟ್ಟಿದ್ದಾಳೆ, ನಾನು ಎಲ್ಲ ಒಳಗಿಟ್ಟಿದ್ದೆ. ಸೊ ನಾವಿಬ್ರು ತಾಯಿ ಮಗಳು ಈ ತರ ಹೊರಡಿದ್ದೇವೆ. ಸೊ ನೀವು ಮುಂದೆ ಬನ್ನಿ. ಇದು
ನನ್ನ ಇವತ್ತಿನ ಔಟ್ಫಿಟ್ ಸಾರಿ. ಇದು ಸಾರಿನ ನೀವು ಆಲ್ರೆಡಿ ನೋಡಿರ್ತೀರಾ. ಇದನ್ನು ನಾನು ಐ ಥಿಂಕ್ 2 ಸಲ, ಇದು 3ನೇ ಸಲ ಹಾಕ್ತಾ ಇರೋದು. ಬೇರೆ ಏನು ಮಾಡಿಲ್ಲ, ನಾನು ಹೇರ್ ಸ್ಟೈಲಲ್ಲೇನು ಮಾಡೋದಕ್ಕೆ ಹೋಗಿಲ್ಲ. ಹೌದು, ಅದಕ್ಕಿಂತ ಮುಂಚೆ 2 ಸೆಲೆಕ್ಟ್ ಮಾಡಿದ್ದೆ, 2 ಕೂಡ ನನಗೆ ಆಗಿಲ್ಲ ಅಂತಂದರೆ ಅದು ಮ್ಯಾಚ್ ಆಗಲಿಲ್ಲ, ನಿಶಾಳಿಗೆ ಇಷ್ಟ ಆಗಲಿಲ್ಲ. ಅದಕ್ಕೋಸ್ಕರ ಬೇಡ ಅಂತ ಹೇಳಿಬಿಟ್ಟು ಇದನ್ನೇ ಹಾಕ್ಕೊಂಡಿದ್ದೀನಿ. ಇದು ನನ್ನ ಒನ್ ಆಫ್ ಮೈ ಫೇವ್ರೆಟ್. ಇದು ನನ್ನ ತಮ್ಮನ ಮದುವೆಗೆ ನಾನು ರಿಸೆಪ್ಷನಿಗೆ ತೆಗೆದಿರುವಂತಹ ಸಾರಿ. ಅದಾನಂತರ ಒಂದ್ಸಲ ಟೆಂಪಲ್ಗೆ ಹಾಕಿದ್ದೀನಿ. ಸೊ ಇದು ಇವಾಗಲೇ ಹಾಕ್ಕೊಂಡಿರೋದು. ಒಮ್ಮೆ ಇದು ಬ್ಯಾಂಗಲ್ಸ್ ಎಲ್ಲ ತೋರಿಸಿ. ಬ್ಯಾಂಗಲ್ಸ್ ಇಲ್ಲಿ ವೈಟ್ ಮ್ಯಾಚ್ ಆಗುತ್ತೆ ಅಂತ ಹೇಳಿ ವೈಟ್, ಹಾಗೆ ನೋಡಿ ಬಿಂದಿ ಇಲ್ಲೇ ಇದೆ ಇನ್ನು ಕೂಡ. ಸೊ ಬನ್ನಿ ಇವಾಗ ದೀಪಗಳನ್ನೆಲ್ಲ ಇಡೋಣ. ಮಳೆ ಇನ್ನೂ ಕೂಡ ನಿಂತಿಲ್ಲ, ರಂಗೋಲಿ ಒಂದಾಗಿದೆ, ಇನ್ನು ಹೊರಗಡೆ ಇನ್ನು ಮಾಡಬೇಕಷ್ಟೇ. ಸೊ ಎಸ್, ಬನ್ನಿ. ನೋಡಿ ಇದೊಂದು ಹೊಸ ಥರದ್ದು, ನಾನು ಸಣ್ಣ ಇರುವಾಗ ನೋಡಲಿಲ್ಲ. ಅದರ ಪ್ಯಾಕೆಟ್ ತೋರಿಸ. ನೋಡಿ ಈ ಥರ ಇದೆ. ಇದು ಮುಂದೆ ತೋರಿಸಿ, ಮುಂದೆ ಫ್ರಂಟ್ ನೋಡಿ ಈ ಥರ. ಇದು ಹೇಗೆ ಅಂತಂದರೆ ಕೆಳಗೆ ಇದನ್ನು ಎಸೆಯಬೇಕು, ಆಗ ಒಂದು ಶಬ್ದ ಬರ್ತದೆ. ನೋಡಿ ಇವಾಗ ಅವಳೊಂದು ತೋರಿಸ್ತಾಳೆ ನಿಮಗೆ. ಹೌದು, ಜಸ್ಟ್ ಟ್ರಯಲ್. ನನಗೆ ಒಂದು ಹೆದರಿಸಿ. ರೆಡಿ? ಹಾಂ, ನೋಡಿ ಶಬ್ದ ಕೇಳುತ್ತಾ ನಿಮಗೆ? ಇನ್ನೊಮ್ಮೆ ಹಾಕು ನೋಡಿ. 2 ಹಾಕಿ. ಕೊನೆಯ ದೀಪಾವಳಿ ಹಬ್ಬನ ಈ ಥರ ಆಚರಿಸಿದ್ವಿ. ಕೊನೆಯ ಅಂತಂದರೆ ಈ ವರ್ಷದ ಕೊನೆಯ ದೀಪಾವಳಿ ಇದು. ಸೊ ಹಾಗೆ ಈ ವ್ಲಾಗ್ ನಿಮ್ಗೆ ಇಷ್ಟವಾಗಿರ್ಬೋದು ಅಂತ ಅಂದ್ಕೊಂಡಿದ್ದೀನಿ. ಇಷ್ಟ ಆದರೆ ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಸಿಗೋಣ ಇನ್ನೊಂದು ಒಳ್ಳೆ ವ್ಲಾಗಲ್ಲಿ. ಓಕೆ ಫ್ರೆಂಡ್ಸ್, ನೋಡಿ ಇದು ಚೆಟ್ಟಿನಾಡಿ ಬಿರಿಯಾನಿ ಏನಿದೆ ನೋಡಿ ಮಾಡಿ ಆಯಿತು. ಇದರ ಹೇಗೆ ಮಾಡಿದೆ ಅಂತ ನಾನು ನಿಮ್ಮ ಜೊತೆ ಶೇರ್ ಮಾಡಿಲ್ಲ. ಆ್ಯಕ್ಚುಲಿ ಇದನ್ನು ಮಾಡಿದ್ದು ನನ್ನ ಹಸ್ಬೆಂಡ್. ನಾನು ಹೊರಗಡೆ ರಂಗೋಲಿ ಏನೆಲ್ಲ ನೋಡಿ ಅದು ಬಿಡಿಸ್ತಾ ಇದ್ದೆ, ಸ್ವಲ್ಪ ಲೇಟ್ ಆಯಿತು. ಹಾಗೆ ಇವರಂದ್ರು ನಾನೇ ಮಾಡ್ತೀನಿ ಅಂತ. ಸೊ ಇವ್ರು ಏನು ಮಾಡಿದರು ಅಂತಂದರೆ ಸೀಟಿ ಏನಿದ್ದಾರೆ ನೋಡಿ ಅದು ಸ್ವಲ್ಪ ಜಾಸ್ತಿ ಕೂಗಿಸಿದ್ರು ಅಂತ ಅನಿಸುತ್ತೆ. ಸೊ ಹಾಗಾಗಿ ಇದು ತುಂಬ ಡ್ರೈ ಆಗಿ ಕಾಣ್ತಾ ಇದೆ ಇಲ್ಲಿ.